Hello everyone, welcome back to REC Commerce classes. I am Reddappa from Raichur district. Today I am going to share information about uh, uh, KSET and UGC NET exam preparation for assistant professor in 2026. ನಾನು ಒಂದು ಹಿಂದಿನ ಸೆಷನಲ್ಲಿ ನಿಮಗೆ ಹೇಳಿದ್ದೆ KSET ಅಂದರೆ ಏನು ಮತ್ತು UGC ನೆಟ್ ಅಂದರೆ ಏನು, ಯಾರು ಕಂಡಕ್ಟ್ ಮಾಡ್ತಾರೆ ಅದನ್ನು, KSETನ ಯಾರು ಕಂಡಕ್ಟ್ ಮಾಡ್ತಾರೆ ಹಾಗೂ UGC ನೆಟ್ನ ಯಾರು ಕಂಡಕ್ಟ್ ಮಾಡ್ತಾರೆ, ಎಷ್ಟು ಮಾರ್ಕ್ಸಿಗಿರುತ್ತೆ, ಯಾವ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ನ್ಯಾಷನಲ್ ಲೆವೆಲ್ ಕಂಡಕ್ಟ್ ಮಾಡ್ತಾರಾ ಅಥವಾ ಸ್ಟೇಟ್ ಲೆವೆಲ್ ಯಾವುದನ್ನ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ. ಈ ಒಂದು ಸೆಷನಲ್ಲಿ ನಾನು KSET ಹಾಗೂ UGC ನೆಟ್ ಸಿಲೆಬಸ್ ಯಾವ ರೀತಿ ಇರುತ್ತೆ, KSETಗೂ ಮತ್ತು ನೆಟ್ಟಿಗೂ ಎರಡಕ್ಕೂ ಸೇಮ್ ಸಿಲೆಬಸ್ ಇರುತ್ತೆ, ಮತ್ತು ಅದು ಯಾವ ರೀತಿಯ ಒಂದು ಸಿಲೆಬಸ್ ಏನನ್ನು ಯಾವ ಕಂಟೆಂಟ್ನ ಒಳಗೊಂಡಿದೆ, ಎಷ್ಟು ಚಾಪ್ಟರ್ಸ್ ಒಳಗೊಂಡಿದೆ, ಮತ್ತು ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಸೆಷನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಪೇಪರ್ 1 GK ಪೇಪರ್, ಜನರಲ್ ನಾಲೆಡ್ಜ್ ಪೇಪರ್, ಕಾಮನ್ ಪೇಪರ್ ಅಂತ ಕೂಡ ಇದನ್ನು ಕರೀತಾರೆ. ಈ ಒಂದು ಸಿಲೆಬಸ್ 10 ಯೂನಿಟ್ಗಳನ್ನ ಒಳಗೊಂಡಿದೆ. ಈ 10 ಯೂನಿಟ್ಗಳಲ್ಲಿ ಪ್ರತಿಯೊಂದು ಯೂನಿಟ್ಟಿಂದ ಕೂಡ 5 ಕ್ವಶನ್ನ ಇವರು ಕೇಳ್ತಾರೆ. ಎಕ್ಸಾಮ್ ಕಂಡಕ್ಟ್ ಮಾಡೋರು ಎಕ್ಸಾಮ್ ಪೇಪರಲ್ಲಿ ಪ್ರತಿಯೊಂದು ಚಾಪ್ಟರಿಂದ 5 ಕ್ವಶನ್ನ ಇವರು ಕೇಳ್ತಾ ಹೋಗ್ತಾರೆ. ಇದು ಏನಪ್ಪ ಅಂದರೆ ಪೇಪರ್ 1 ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಫ್ರೇಮ್ ಮಾಡಿರ್ತಾರೆ. 50 ಕ್ವಶನ್ಸ್, ಇದರಲ್ಲಿ 50 ಕ್ವಶನ್ಸಲ್ಲಿ ಆ್ಯಂಡ್ ಅದು 1 to ಡಬಲ್ ಆಗುತ್ತೆ ಮಾರ್ಕ್ಸ್. 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿರ್ತಾರೆ ಅವರು. 50 ಕ್ವಶನ್ಸ್ ಆ್ಯಂಡ್ 100 ಮಾರ್ಕ್ಸ್. ಈ ಒಂದು ಫಸ್ಟ್ ಪೇಪರ್ ಯಾಕಪ್ಪ ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ, ಕ್ಯಾಂಡಿಡೇಟ್ ಟೀಚಿಂಗ್ ಆಪ್ಟಿಟ್ಯೂಡ್ ಆ್ಯಂಡ್ ರಿಸರ್ಚ್ ಟೆಸ್ಟಿಂಗ್ ಮಾಡೋಕ್ಕೋಸ್ಕರ, ಅಭ್ಯರ್ಥಿಗಳ ಒಂದು ಬೋಧನಾ ಸಾಮರ್ಥ್ಯ ಹಾಗೂ ರಿಸರ್ಚ್ ಸಂಶೋಧನಾ ಸಾಮರ್ಥ್ಯನ ಪರೀಕ್ಷೆ ಮಾಡಲಿಕ್ಕೋಸ್ಕರ ಏನು ಮೊದಲನೇ ಒಂದು ಪೇಪರ್ನ ಕಂಡಕ್ಟ್ ಮಾಡ್ತಾರೆ. ಎರಡನೇ ಪೇಪರ್ ಯಾಕೆ ಇಟ್ಟಿದ್ದಾರೆ ಅಂದರೆ, ಅದು ಒಂದು ಸ್ಪೆಸಿಫಿಕ್ ಸಿಲೆಬಸ್. ಇದು ಕೂಡ 10 ಯೂನಿಟ್ಗಳನ್ನ ಒಳಗೊಂಡಿದೆ. ಈ 10 ಯೂನಿಟ್ಗಳಲ್ಲಿ ಇದನ್ನ ಯಾಕೆ ಇಟ್ಟಿದ್ದಾರೆ ಅಂದರೆ, ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಸಬ್ಜೆಕ್ಟ್ ಇನ್ ಮಾಸ್ಟರ್ಸ್ ಡಿಗ್ರಿ ಓದಿರ್ತಾರಲ್ಲ, ಮಾಸ್ಟರ್ಸ್ ಆಗಿರ್ತಾರೆ ಅವರು, ಆ ಒಂದು ಸ್ಟ್ರೀಮಲ್ಲಿ ಯಾವ ಒಂದು ಸಬ್ಜೆಕ್ಟನ್ನ ಸೆಲೆಕ್ಟ್ ಮಾಡಿರ್ತಾರಲ್ಲ ಅದ್ರ ಬೇಸ್ ಮೇಲೆ ಈ ಒಂದು ಸೆಕೆಂಡ್ ಪೇಪರ್ ಸಿಲೆಬಸ್ ಫ್ರೇಮ್ ಆಗಿರುತ್ತೆ. ಈ ಒಂದು KSET ಮತ್ತು UGC ನೆಟ್ ಎಕ್ಸಾಮಿನೇಷನ್ಗೆ ಇದು ಕೂಡ ಏನು 100 ಕ್ವಶನ್ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಒಳಗೊಂಡಿರುತ್ತೆ. 200 ಮಾರ್ಕ್ಸ್ಗೆ ಕನ್ಸಿಡರ್ ಮಾಡ್ತಾರೆ ಇದನ್ನ. ಇಲ್ಲಿ ಈ ಒಂದು ಪೇಪರ್ 2 ಪೇಪರಲ್ಲಿ ಪೇಪರ್ 2 ಅಲ್ಲಿ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ಅಂದರೆ, ಈಚ್ ಚಾಪ್ಟರಿಂದ 10 ಕ್ವಶನ್ಸ್ನ ಇವರು ಫ್ರೇಮ್ ಮಾಡಿರ್ತಾರೆ. ಈಚ್ ಚಾಪ್ಟರಿಂದ 10 ಕ್ವಶನ್ಸ್ ಅಂದರೆ 100 ಕ್ವಶನ್ಸ್ ಫಾರ್ 200 ಮಾರ್ಕ್ಸ್. ಓಕೆ, ಇದು ಸೆಕೆಂಡ್ ಪೇಪರ್ ಆಯಿತು. ಟೋಟಲ್ ಆಗಿ ಈ ಫಸ್ಟ್ ಪೇಪರಿಂದ 50 ಕ್ವಶನ್ ಆ್ಯಂಡ್ ಸೆಕೆಂಡ್ ಪೇಪರಿಂದ 100 ಕ್ವಶನ್, ಟೋಟಲ್ 150 ಕ್ವಶನ್ಸ್ ಆ್ಯಂಡ್ 300 ಮಾರ್ಕ್ಸ್ಗೆ. ಓಕೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ. ದೆನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆನ್ ದ ಬೇಸಿಸ್ ಆಫ್ ಪೇಪರ್ 1 and as well as paper 2. Okay, GM candidates for 40%, SC ST category 1 2A 2B and 3A 3B and transgender 35%. Minimum criteria for eligibility, UGC NET and KSET examination ಕ್ವಾಲಿಫೈಡ್ ಒಂದು ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಆಗಬೇಕಾದ್ರೆ ಮಿನಿಮಮ್ ಎಲಿಜಿಬಿಲಿಟಿ ಎಷ್ಟು ತಗೊಂಡ್ರೆ ನಾವು ಕ್ವಾಲಿಫೈ ಆಗ್ಬೋದು ಈ ಒಂದು ಎಕ್ಸಾಮಿಗೆ ಅನ್ನೋದಾದರೆ, 40% ಫಾರ್ GM ಕ್ಯಾಂಡಿಡೇಟ್ಗೆ, 35% ಫಾರ್ ವೇರಿಯಸ್ ಕೆಟಗರೀಸ್ ಇದ್ದಾವಲ್ಲ, SC ST ಕ್ಯಾಟಗರಿ, ಆ ಕ್ಯಾಟಗರಿಗೆ 35% ಮಿನಿಮಮ್ ಕ್ರೈಟೇರಿಯಾನ ಫಿಕ್ಸ್ ಮಾಡಿದೆ ಈ ಒಂದು UGC ನೆಟ್ NTA ಆಗಿರ್ಬೋದು ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಆಗಿರ್ಬೋದು. ಈ ಒಂದು ಪೇಪರ್ 1 GK ಪೇಪರ್ ಯಾವೆಲ್ಲ ಸಿಲೆಬಸ್, ಈ ಸಿಲೆಬಸ್ಸಲ್ಲಿ
ಯಾವೆಲ್ಲ ಚಾಪ್ಟರ್ಗಳನ್ನು ಒಳಗೊಂಡಿದೆ ಅಂತ ನೋಡೋದಾದರೆ 10 ಚಾಪ್ಟರ್ಗಳಲ್ಲಿ ಮೊದಲನೇದಾಗಿ ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಕಾಂಪ್ರಿಹೆನ್ಷನ್, ಕಮ್ಯುನಿಕೇಷನ್, ಮ್ಯಾಥಮೆಟಿಕಲ್ ಅಬಿಲಿಟಿ, ಲಾಜಿಕಲ್ ರೀಸನಿಂಗ್, ICT, Information and Communication Technology, data interpretation, and higher education, people and development environment. ಈ ಒಂದು 10 ಚಾಪ್ಟರ್ಗಳನ್ನು ಈ ಒಂದು ಪೇಪರ್ 1ನಲ್ಲಿ GK ಪೇಪರಲ್ಲಿ ನಾವು ನೋಡ್ಬೋದು. ಈ ಒಂದು 10 ಚಾಪ್ಟರ್ಗಳನ್ನ ಪ್ರತಿಯೊಂದು ಚಾಪ್ಟರ್ನ ಅನಾಲಿಸಿಸ್, ಸಿಲೆಬಸ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇನ್ ದಿಸ್ ಪೇಪರ್, ಫಸ್ಟ್ Unit 1, Teaching Aptitude. What it contains, concepts included in this chapter. First, let us see now. Levels of teaching: memory level, understanding level, and reflective level. And methods of teaching: teacher-centered versus learner-centered, online versus offline methods. Okay. Domains of teaching taxonomy, for example, Bloom's taxonomy and Briggs and Gagne's taxonomy. Then teaching support system, facilitator, constructor, classroom and environment, like that. Okay. Evaluation system and Swayamprabha and MOOC and Swayam Plus. These contents and are concepts included in first unit, Teaching Aptitude. Okay, then next we will move to the second chapter. Second unit, Research Aptitude. Research Aptitude includes the meaning of research, characteristics of research and types of research. Then validity and reliability of research, methods of research, for example, experimental method, descriptive method, qualitative method and quantitative method, and historical method. Then steps of research. Steps are included research studies like that, identification of research problem, review of literature, and research formulate hypothesis, research design and sampling, data collection and data analysis and interpretation, report writing and draw conclusion. These all steps comes under the research aptitude. Then we will move to the next point, the thesis and article writing format and styles of referencing. Okay, then applications of ICT in research, last one, research ethics and hypothesis testing. Hypothesis tests are like that, parametric tests and non-parametric tests. Research ethics are like, for example, confidentiality, integrity and fairness in research study. These all concepts comes under the unit number 2, Research Aptitude. We will move to the next unit, Reading Comprehension. Third unit, Reading Comprehension. Reading comprehension means they have already given passage and questions. We will identify the keyword of question in passage, then we will answer the given below questions. This is reading comprehension. Okay, then we will move to the fourth chapter, Communication. Fourth unit, Communication. The meaning of communication. Communication is the process of sharing information, ideas, thoughts and feelings between two or more persons. It is called communication. Then types of communications. Types of communications like such as formal communication, informal communication, horizontal communication, vertical communication, lateral communication, gray point communication, formal communication and informal communication. These are the types of communication. Then characteristics of communication. Communication characteristics are like it is a continuous process
two-way process, and dynamic process. These are the characteristics of communications. Barriers to effective communications. Effective communication barriers are like language barriers, semantic barrier. Then steps of communication process. Communication steps such as sender, message, encoding, channel, message decoding to receiver. These are the steps of communication process. Then mass media and society comes under the communication process. Communication chapter. Models of communications. Models of communications like Aristotle model, Shannon and Weber model, mathematical model, ABX model, and Laswell model, and etc. These all concepts are comes under the fourth unit, communication. Then we will move to the next unit, mathematical ability. Unit 5, mathematical reasoning and aptitude. It includes number series 2, 4 and 6. What will come here? Question mark. Second one, a letter series A, D, G. And what will come here? Question mark. And third one, time and distance. The questions will comes on time and distance based. And percentage method. The questions will comes on percentage method, sharing profit and loss, like that. Blood relationship. The blood relationship questions related to family tree. Okay, these all concepts are comes under the mathematical reasoning and aptitude. Then the GK paper syllabus is very lengthy. It has 10 chapters because I want to divide it into two parts. One part 1 to 5th chapter, one part, and one part 6th to 10th chapter. Okay. The paper 1 GK paper is very lengthy syllabus because it has 10 chapter. That's why I want to divide it in 2 parts. 1 to 5th chapter one part and 6th to 10th chapter one part. ಸೊ ಇದು 10 ಚಾಪ್ಟರ್ಗಳನ್ನು ಒಳಗೊಂಡಿರೋದ್ರಿಂದ ಜಿ ಕೆ ಪೇಪರು ನಾನು 2 ವಿಭಾಗಗಳಾಗಿ ವಿಂಗಡಿಸಿದ್ದೇನೆ. ಒಂದು 1ರಿಂದ 5 ಅಧ್ಯಾಯಗಳು ಮತ್ತು ಇನ್ನೊಂದು 6ರಿಂದ 10ರವರೆಗಿನ ಅಧ್ಯಾಯಗಳು. ಆದ್ದರಿಂದ ಇದು 2 ಪಾರ್ಟ್ಗಳನ್ನು ಒಳಗೊಂಡಿರುತ್ತೆ. ಈ ಸಿಲೆಬಸ್, ಕಂಪ್ಲೀಟ್ ಸಿಲೆಬಸ್ ಬೇಕಾದರೆ ನೀವು 2 ಪಾರ್ಟ್ಗಳನ್ನು ವ್ಯೂ ಮಾಡಬೇಕಾಗುತ್ತೆ. ಇದು ಮುಂದಿನ ಒಂದು ಸೆಷನಲ್ಲಿ ಪಾರ್ಟ್ 2 ನಾನು ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬಲ್ಲಿ, ನನ್ನ ಚಾನಲಲ್ಲಿ. ನಾನು ಈಗ ಆಯ್ಕೆ ಮಾಡ್ಕೊಂಡಿರುವಂತಹ 1ರಿಂದ 5 ಚಾಪ್ಟರ್ಸ್ ಏನಿದೆಯಲ್ಲ, ಯಾವ್ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ ನೋಡಿ, 1ರಿಂದ 5 ಚಾಪ್ಟರ್ ಒಳಗಡೆ ಅವುಗಳನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಅವುಗಳನ್ನು ನಾನು ಕಂಪ್ಲೀಟಾಗಿ ಮುಂದಿನ ಒಂದು ಸೆಷನ್ಗಳಲ್ಲಿ ಅನಾಲಿಸಿಸ್ ಮಾಡ್ತೇನೆ. ಇನ್ನೂ ಮೋರ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.